ನೋಡಿ ಬ್ಲೌಸ್ ಲೆಂತ್ 13 ಐತಿ. ಇದು 13 ಬಂತು. ಅರ್ಧ ಇಂಚ್ ಮೇಲೆ ಮಾರ್ಜಿನ್, ಅರ್ಧ ಇಂಚ್ ಮೇಲೆ ಮಾರ್ಜಿನ್ ಎರಡು ಕಡೆ ಬಿಡ್ಬೇಕು. ಅದಾದಮೇಲೆ ಶೋಲ್ಡರ್ ಎಷ್ಟೈತಿ? 13.5 ಶೋಲ್ಡರ್. 3 ಇಂಚ್ ಕಡಿಮೆ ಮಾಡ್ಬೇಕು. 11.5 ಬಂತು. 11.5ಗೆ ಅರ್ಧ ಎಷ್ಟು ಆಗ್ತದ? 5.5. ಇದು 5.5. ಇಲ್ಲಿಂದ 3 ಇಂಚ್ ಬಿಟ್ಬಿಡ್ರಿ. ಇದು 3 ಇಂಚ್ ಬಿಟ್ಟರೆ ಶೋಲ್ಡರ್ ನಿಮ್ಗೆ 2 ಇಂಚ್ ಸರಿ ಬರ್ತದೆ. ಇದು ಎಷ್ಟು? 2.5 ಬರ್ಬೋದು, 2.25 ಬರ್ಬೋದು, ಸಮಸ್ಯೆ ಇಲ್ಲ. ಅದಾದಮೇಲೆ ಆರ್ಮೋಲ್ ಎಷ್ಟು ಮಾಡ್ಬೇಕಂತಂದರೆ ಚೆಸ್ಟ್, ಮಿಡ್ ಚೆಸ್ಟ್ ಡಿವೈಡೆಡ್ ಬೈ 6, 29.5 ಐತಿ. 35 ಅಂದ್ಕೊಳ್ರಿ. ಮೂವತ್ತು ಡಿವೈಡೆಡ್ ಬೈ 6, 5 ಬಂತು. ಇಲ್ಲಿಂದ ಮಾರ್ಜಿನ್ ಟು ಮಾರ್ಜಿನ್ 5 ತಗೊಳ್ರಿ. ಇದು 5 ಬಂತ. ಅದಾದಮೇಲೆ ಅಪ್ಪರ್ ಚೆಸ್ಟ್ ಎಷ್ಟೈತಿ? 28.5. 28.5 ಡಿವೈಡೆಡ್ ಬೈ 4 ಎಷ್ಟು ಬಂತು? 7.125 ಅಂದರೆ 7 ಕಾಲು. ಇದು 7 ಕಾಲು ಆಯಿತು. ಇದಾಯ್ತಾ? ಇವಾಗ ವೇಸ್ಟ್ ಎಷ್ಟೈತಿ? 25 ಐತಿ. 25 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 6.25. 6.25 1 ಇಂಚ್ ಟಕ್ಸ್ ಮಾರ್ಜಿನು, 1.5 ಇಂಚ್ ಇದು ಮಾರ್ಜಿನ್. ಇದು 1.5 ಇಂಚ್, ಇದು 1.5 ಇಂಚ್. ಈ ಟಕ್ಸ್ ಏನೈತಿ? ಇಲ್ಲಿ ಟಕ್ಸ್ ಮಾರ್ಜಿನ್ ಸೇರಿಸಿ ಎಷ್ಟು ಬರ್ತದೆ ಅದಕ್ಕೆ ಹಾಫ್ ಮಾಡ್ಕೊಂಡ್ಬಿಡ್ಬೇಕು. ಹಾಫ್ ಮಾಡಿಕೊಂಡು ಅದೇ ಎಷ್ಟು ಬರ್ತದ? 3.25. ಅದೇ 3.25 ಇಲ್ಲಿ ತೊಗೊಂಡು 3ರಿಂದ 3.5 ಇಂಚ್ ಮೇಲೆ ತೊಗೋಬೇಕು. ಇದು ಟಕ್ಸ್ ಮಾರ್ಜಿನ್. ಅದಾಯಿತು. ನೆಕ್ ಎಷ್ಟಿದೆ? 10 ಇದೆ. ಇದು ಬ್ಯಾಕ್ ನೆಕ್ 10. ಇಲ್ಲಿಂದ ಕ್ರಾಸ್, ಯಾವಾಗಲೂ ನೆಕ್ ಕ್ರಾಸ್ ಮೆಜರ್ಮೆಂಟ್ ಮಾಡಬೇಕು. ಇದು 6 ಬಂತು. ಇಲ್ಲಿ ಎಷ್ಟಿದೆ? 2.25. ಇಲ್ಲಿ 3 ಮಾಡಿರಿ. ಒಂದು ½ ಇಂಚ್ ಎಕ್ಸ್ಟ್ರಾ ಮಾಡ್ಬೋದು. ಅದನ್ನು ಲೈನ್ ಹಾಕ್ಕೊಂಡು ಸ್ಟ್ರೇಟು ಸ್ವಲ್ಪ ಲೈನ್ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗ್ತದೆ ಶೇಪ್ ತೆಗೆದು. ಫ್ರೆಂಚ್ ಕರ್ವ್ ತೊಗೊಂಡು ರೌಂಡ್ ಮಾಡ್ಕೊಂಡ್ಬಿಟ್ರೆ ಬ್ಯಾಕ್. ಇದು ಬ್ಯಾಕ್. ಓಕೆ.